ಸರ್ ಸಿನಿಮಾ ಒಂದು ಕನಸು ಸರ್. ಅದಕ್ಕೋಸ್ಕರ ನಾನು 2005ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಮೂಲತಃ ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಅಂತ ನನ್ನ ಹೆಸರಿನ ಜೊತೆ ಊರು ಸೇರಿಸ್ಕೊಂಡಿದ್ದೀನಿ. ಸರ್, ಈ ನಿಮ್ಮ 19 ವರ್ಷಗಳ ಜರ್ನಿ ಏನು ಸಿನಿಮಾದಲ್ಲಿದೆ, ಅದಾದಮೇಲೆ ಒಂದು ಸಿನಿಮಾ ಮಾಡ್ತೀರಾ ಕಾಮಧೇನು ಅಂತ. ಕಾಮಧೇನು ಏನು ಸರ್? ಗೋವುಗಳ ಬಗ್ಗೆ ಮಾಡೋಣ. ಈ ಗೋವುಗಳು ಒಂದು ತಾಯಿ ಇದ್ದಂಗೆ. ಅಂದರೆ ನಮಗೆ ನಮ್ಮ ತಾಯಿ 2 ವರ್ಷ ಎದೆಹಾಲು ಕುಡಿಸಿದ್ಲು. ಅಂದರೆ ಗೋವುಗಳು ನಮಗೆ ಸಾಯೋವರೆಗೂ ಯಾವುದೋ ಒಂದು ರೂಪದಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನೂ ಕೊಡ್ತಾ ಹೋಗುತ್ತೆ. ಸರ್, ನಾನು ಫಸ್ಟು ಬಂದಿದ್ದು ಹೀರೋ ಆಗಬೇಕು ಅಂತಲೇ ಬಂದಿದ್ದು ಸರ್. ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಯಾರದೇ ಸಪೋರ್ಟ್ ಇಲ್ಲ. ನಾನು ಪಕ್ಕಾ ರೈತಾಪಿ ಮಗ. ಸ್ಟುಡಿಯೋಗೆ ಎಲ್ಲೋ ಒಂದು ಪಿಣ್ಯದಲ್ಲಿ ಒಂದು 500 ರೂಪಾಯಿ ಶೇರಿಂಗ್ ಬಾಡಿಗೆಯಲ್ಲಿದ್ದು. ಸೊ ಅಲ್ಲಿಂದ ಅವ್ರನ್ನ ಡೈಲಿ ಹೋಗಿ ಮೀಟ್ ಮಾಡೋದು. ನನಗೆ ಏನಾದರೂ ಒಂದು ಆ್ಯಕ್ಟಿಂಗ್ ಕೊಡಿ ಅಂತ. ಇಲ್ಲ, ಇಲ್ಲಿ ಭಾಳ ಕಷ್ಟ ಇದೆ, ಹಂಗೆ ಹೀಗೆ ಅಂತ ಹೇಳೋರು. ಆದರೂ ಬಿಡಲಿಲ್ಲ. ಒಂದು ಏನೋ ಮಾಡಬೇಕು ಅಂತ ಬಂದಾಗ, ಅದು ಕಷ್ಟನೋ ಸುಖನೋ ಹೋಗಬೇಕು ಅಂತ ಬಂದಾಗ ಅವರು ಯಾವುದೋ ಒಂದು ಪರಿಚಯ ಮಾಡಿಸ್ಕೊಟ್ರು. ಅದು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗು, ಅಲ್ಲಿ ಸಿಗುತ್ತೆ. ತದನಂತರ ಅಲ್ಲಿಂದ ಹೋದೆ. ಮೈನಾಚಂದ್ರು ಅಂತ, ಈಗಿಲ್ಲ, ಅವರು ದಿವಂಗತ ಆಗಿದ್ದಾರೆ. ಪಾಪ ತುಂಬ ಒಳ್ಳೆಯ ಮನುಷ್ಯ. ಅವರ ಗರಡಿಯಲ್ಲಿ ನನಗೆ ಆವಾಗ ಪರಿಚಯ ಇದ್ದು ರಾಜೀವ್ ಬೆಳಗೇರಿ ಅಂತ ಒಬ್ಬರು, ಮತ್ತು ರವೀಂದ್ರ ವಂಶಿ, ಶಿವಸಮಯ್ ಅಂತ. ಈಗ ಅವರೆಲ್ಲ ಡೈರೆಕ್ಟ್ರು ಆಗಿದ್ದಾರೆ. ಆ್ಯಕ್ಟಿಂಗಿದ್ದು ಸ್ವಲ್ಪ ಒಲವು ಕಮ್ಮಿ ಆಯಿತು. ಏನಕ್ಕೆ ಅಂದರೆ ಒಂದು ಪೇಮೆಂಟ್ ಬರ್ತಾ ಇದೆಯಾ, ಬದುಕು ನಡೆಸಬೇಕು ಅನ್ನೋ ಪರಿಸ್ಥಿತಿಲಿ. ಸೊ ಆ ಮೂಮೆಂಟಲ್ಲಿ ಅವ್ರ ಹತ್ರ ಹೋದಾಗ ನಾನು ಒಂದು 2,000 ರೂಪಾಯಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಇವ್ರು ಎಲ್ಲಿ ಕಮ್ಮಿ ಕೊಡ್ತಾರೋ ಎಲ್ಲಿ ಅಂತ. ಸರಿಯಪ್ಪ, ನಿಂದು ವರ್ಕೆಲ್ಲ ನೋಡ್ತೀನಿ, ಅದ್ರ ಮೇಲೆ ಪೇಮೆಂಟ್ ಫಿಕ್ಸ್ ಮಾಡ್ತೀನಿ, ಇವತ್ತು ಕೆಲಸ ಮಾಡು ಅಂತ ಹೇಳಿದರು. ಅದರ ಮುಖಾಂತರ ನಾಗನಾಥ್ ಜೋಶಿ ಅಂತ ಒಬ್ಬರು ನಿರ್ದೇಶಕರು ಇದ್ದಾರೆ, ಈಗಲೂ ಇದ್ದಾರೆ. ಅವ್ರ ಕಡೆಯಿಂದ ಒಂದು ಆಫರ್ ಬಂತು. ಉದಯ ಟಿ ವಿಯಲ್ಲಿ ಒಂದು ಆರದಿರಲು ಬೆಳಕುಗೆ ಹೀರೋನ ಸರ್ಚ್ ಮಾಡ್ತಾಯಿದ್ವಿ, ಹೊಸ ಮುಖ ಬೇಕು, ಯಾರಾದರೂ ಇದ್ದರೆ ರೆಫರ್ ಮಾಡಿ ಅಂತ. ನನಗೆ ಯಾರ್ದೋ ಮುಖಾಂತರ ಪರಿಚಯ ಆಯಿತು. ಅಲ್ಲಿ ಹೋಗಿ ನಾನು ಆಡಿಷನ್ ಕೊಟ್ಟೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಕುಲಕರ್ಣಿ ಮಾತಾಡ್ತಿದ್ದೀನಿ. ಈಗಾಗಲೇ ಸಿನಿಮಾ ಮ್ಯಾಜಿಕ್ ಅನ್ನೋ ಒಂದು ಕಾರ್ಯಕ್ರಮದಿಂದ ಅನ್ಸಂಗ್ ಹೀರೋಸ್, ಅಂದರೆ ತೆರೆಯ ಹಿಂದೆ ಕೆಲಸ ಮಾಡುವಂಥ ಒಂದಷ್ಟು ಟೆಕ್ನಿಷಿಯನ್ಸ್ಗಳನ್ನ ಕರ್ಕೊಂಡ್ಬಂದು ಅವರ ಜೀವನ, ಅವರ ಸಿನಿಮಾ ಜೀವನ ಮತ್ತು ಅವರ ವೈಯಕ್ತಿಕ ಜೀವನ ಬಗ್ಗೆ ಮಾತಾಡ್ತಿದ್ದೀವಿ. ಇವತ್ತು ಅಂಥದೇ ಇನ್ನೊಬ್ಬ ಗೆಸ್ಟ್ನ ಕರ್ಕೊಂಡ್ಬಂದಿದ್ದೀವಿ. ಇವರು ಮೂಲತಃ ಬೆಣ್ಣೆನಗರಿ ದಾವಣಗೆರೆಯವರು, ಜೊತೆಗೆ ಪೊಲೀಸ್ ಆಗಿದ್ದಂಥವರು. ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸಿನಿಮಾದ ಮೇಲೆ ಪ್ರೀತಿಗೆ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. 19 ವರ್ಷಗಳ ಸಿನಿಮಾ ಜರ್ನಿ ಹೇಗಿತ್ತು, ಇವರ ವೈಯಕ್ತಿಕ ಬದುಕು ಹೇಗಿದೆ ತಿಳ್ಕೊಳ್ಳೋಣ. ನಮಸ್ಕಾರ ಹರೀಶ್ ಕುಂದೂರು ಸರ್ಗೆ. ನಮಸ್ತೆ ಸರ್. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ ಸರ್. ಇವತ್ತು ಹರೀಶ್ ಕುಂದೂರು ಅವರ ವೈಯಕ್ತಿಕ ಜೀವನ ತಿಳ್ಕೊಳ್ಳುತ್ತಾ ಹೋಗೋಣ. ಸರ್, ಸಿನಿಮಾ ಯಾಕೆ? ಸರ್, ಸಿನಿಮಾ ಒಂದು ಕನಸು ಸರ್. ಅದಕ್ಕೋಸ್ಕರ ನಾನು 2005ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಮೂಲತಃ ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಅಂತ ನನ್ನ ಹೆಸರಿನ ಜೊತೆ ಊರು ಸೇರಿಸ್ಕೊಂಡಿದ್ದೀನಿ. ಹರೀಶ್ ಕುಂದೂರು ಅಂತ ನನ್ನ ನಾಮಕರಣ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಧಾರ್ ಕಾರ್ಡಲ್ಲಿ ಹರೀಶ್ ಅಂತ ಅಷ್ಟೇ ಇದೆ. ನನಗೆ ಸ್ಫೂರ್ತಿ ಮತ್ತು ನನ್ನ ಹೀರೋ ಬಂದ್ಬಿಟ್ಟು ಶಂಕರ್ ನಾಗ್ ಅವರು. ಅವರ ಇದನ್ನು ನೋಡಿಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ಏನಾದರೂ ಇದ್ದಾಗ ಮಲ್ಗೋದಿದ್ದಿದ್ದೆ, ಸತ್ತಾಗ ಮಲ್ಗೋದಿದ್ದಿದ್ದೆ, ಇದ್ದಾಗ ಏನಾದ್ರು ಸಾಧನೆ ಮಾಡಿ ಅಂತ ಹೇಳಿದ್ರಲ್ಲ, ಆ ಒಂದು ವರ್ಡು ನನ್ನನ್ನು ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಬಂತು. ಅವ್ರ ಮುಖ ನೋಡಿಲ್ಲ ನಾನು, ಅವರ ಅಚೀವ್ಮೆಂಟ್ಗಳನ್ನು ನೋಡಿಕೊಂಡು ನಾನು ಬಂದಂಥ ನನ್ನ ಮಾನಸ ಗುರುಗಳು ದಿವಂಗತ ಶಂಕರ್ ನಾಗ್ ಅವರು. ಎಸ್ ಸರ್, ಎಲ್ರಿಗೂ ಕೇಳೋ ಹಾಗೆ ನಾವು ನಿರ್ದೇಶಕರಿಗೆ ಕೇಳೋ ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಸಿನಿಮಾ ಅಂದರೆ ಏನು? ಸರ್, ಸಿನಿಮಾ ಅಂದರೆ ಒಂದು ಫ್ಯಾಷನ್ನು ಸರ್. ಫ್ಯಾಷನ್ ಅಂದರೆ ಏಕೆ ಅಂದರೆ, ಈಗ ನಾವೇನೋ ಒಂದು ಸಂದೇಶ ಅಂತ ಕೊಡಬೇಕು ಅಂತ ಹೋದಾಗ ಸಿನಿಮಾ ಮುಖಾಂತರ ಅದನ್ನು ತೋರ್ಪಡಿಸ್ಬೋದು ಮತ್ತು ಕೊಡ್ಬೋದು. ಆ ನಿಟ್ಟಿನಲ್ಲಿ ಸಿನಿಮಾನ ನಾನು ಆಯ್ಕೆ ಮಾಡಿಕೊಂಡೆ ಸರ್. ಸೊ ಅದರಲ್ಲಿ ನಾವು ಏನನ್ನಾದರೂ ಹೇಳ್ಬೋದು, ಒಳ್ಳೆಯದು ಹೇಳ್ಬೋದು, ಕೆಟ್ಟದ್ದು ಹೇಳ್ಬೋದು. ಸೊ ನಾವೇನೋ ಒಂದು ಸಂದೇಶ ಕೊಟ್ಬಿಟ್ಟು ಅದನ್ನೇ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಸೊ ಇದ್ರ ಮುಖಾಂತರ ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು 2-2.5 ಗಂಟೆ ಸಿನಿಮಾ ನೋಡಿದಾಗ ಅದರಲ್ಲಿ ಯಾವುದೋ ಒಂದು ಎಳೆಯನ್ನು ಒಳ್ಳೆಯದನ್ನು ತೊಗೊಳ್ಳಿ, ನೀವು ನಿಮ್ಮ ಬದುಕಿಗೆ ಪೂರಕವಾಗಿರುತ್ತೆ, ವಾಸ್ತವಕ್ಕೆ ಹತ್ರ ಆಗಿರುತ್ತೆ ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು ಸರ್. ಸರ್, ಈ ನಿಮ್ಮ 19 ವರ್ಷಗಳ ಜರ್ನಿ ಏನು ಸಿನಿಮಾದಲ್ಲಿದೆ, ಅದಾದಮೇಲೆ ಒಂದು ಸಿನಿಮಾ ಮಾಡ್ತೀರಾ ಕಾಮಧೇನು ಅಂತ. ಕಾಮಧೇನು ಏನು ಸರ್? ಸರ್, ಕಾಮಧೇನು ಏನು ಅಂದರೆ, ನಾನು ಅದಕ್ಕೂ ಮುಂಚೆ ಒಂದು 4 ಸೀರಿಯಲ್ ಡೈರೆಕ್ಷನ್ ಮಾಡಿದ್ದೆ. ಸೊ ಉದಯ ಟಿ ವಿಲಿ ಖಾಸಗಿ ವಾಹಿನಿಯಲ್ಲಿ
ಒಂದು ಮಾಂಗಲ್ಯ ಅಂತ ಒಂದು ಸೀರಿಯಲ್ ಬರೋದು, ಅದಕ್ಕೆ ಎಪಿಸೋಡ್ ಡೈರೆಕ್ಷನ್ ಮಾಡ್ತಿದ್ದೆ. ತದನಂತರ ಮತ್ತೆ ಮಲ್ಲಿಗೆ, ತ್ರಿಪದಿ, ರೋಡ್ ಮೇಲೆ ರೈಲ್ ಅಂತ ಇಂಡಿಪೆಂಡೆಂಟಾಗಿ ಡೈರೆಕ್ಷನ್ ಮಾಡಿದೆ. ಅದರ ನಡುವೆ ಮತ್ತೆ ನಾನು ಆ್ಯಕ್ಟಿಂಗೂ ಮಾಡ್ಕೊತಾ ಬಂದೆ. ಒಂದು ಹಂತದಲ್ಲಿ ಬಂದಾಗ ನೋಟ್ ಬ್ಯಾನ್ ಅಂತ ಏನು ಬಂತಲ್ಲ, ಆ ಟೈಮಲ್ಲಿ ನಾನು ಆವಾಗಲೇ ನಿರ್ದೇಶಕನಾಗಬೇಕಿತ್ತು. ಸೊ ಕಾರಣಾಂತರಗಳಿಂದ ನೋಟ್ ಬ್ಯಾನ್ ಆಗಿದ್ದರಿಂದ ನಾನು ನಿರ್ದೇಶಕನಾಗಕ್ಕಾಗಲಿಲ್ಲ. ಅದು ಹಾಗೇ ತೊಳ್ಕೊತಾ ಬಂತು. ಇನ್ನೇನು ನೀವು ಮುಗೀತು ಅನ್ನೋ ಲೆವೆಲಲ್ಲಿ ಪ್ಯಾಂಡಮಿಕ್ ಬಂತು. ಆ ಪ್ಯಾಂಡಮಿಕ್ ಬಂದಾಗ ಇಂಡಸ್ಟ್ರಿ ಪರಿಸ್ಥಿತಿ ಹೇಗಿತ್ತು ಏನು ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ಆ ಪರಿಸ್ಥಿತಿಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಯಜಮಾನ್ ಜಿ ಲಕ್ಷ್ಮೀಕಾಂತು ಮತ್ತು ಲಕ್ಷ್ಮೀ ಜಗದೀಶ್ ಅಂತ ಅವ್ರನ್ನ ನಾನು ಹೋಗಿ ಅಪ್ರೋಚ್ ಮಾಡಿದಾಗ, ಸೊ ಮಾಡೋಣ ನಡಿ ಅಂತ ಹೊರಟ್ರು. ಆ ಒಂದು ಯಾವುದಾದ್ರೂ ಒಂದು ಯೂನಿವರ್ಸಲ್ ಆಗಿರಬೇಕು ಸಬ್ಜೆಕ್ಟು ಅಂತ ಕೂತು ಒಂದು 4 ತಿಂಗಳು ಚರ್ಚೆ ಮಾಡಿ ಒಂದು ಕಂಟೆಂಟ್ ರೆಡಿ ಮಾಡಿಕೊಂಡಾಗ ಗುಹೆಗಳ ಬಗ್ಗೆ ಮಾಡೋಣ. ಈ ಗುಹೆಗಳು ಒಂದು ತಾಯಿ ಇದ್ದಂಗೆ. ಅಂದರೆ ನಮಗೆ ನಮ್ಮ ತಾಯಿ 2 ವರ್ಷ ಎದೆಯಲ್ಲೂ ಕೂಡಿಸಿದ್ಲು. ಅಂದರೆ ಗೋವುಗಳು ನಮಗೆ ಸಾಯೋವರೆಗೂ ಯಾವುದೋ ಒಂದು ರೂಪದಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನೂ ಕೊಡ್ತಾ ಹೋಗುತ್ತೆ. ಸೊ ಆ ಕಂಟೆಂಟ್ ಮೇಲೆ ಮಾಡೋಣ ಯೂನಿವರ್ಸಲ್ ಆಗಿ ಅಂತ ಆ ಕಾಮಧೇನು ಅಂತ ಒಂದು ಟೈಟ್ಲು ನಮಗೆ ತುಂಬ ಚೆನ್ನಾಗಿ ಸಿಕ್ತು. ಸೊ ಆ ಟೈಟ್ಲನ್ನ ಇಟ್ಕೊಂಡು ಒಂದು 20 ಜನ ಮಕ್ಕಳನ್ನ ಇಟ್ಕೊಂಡು, ಸೊ ಒಂದು ಸುಂದರವಾದ ಲೊಕೇಶನ್ನು ಉಡುಪಿ ಹತ್ರ ಬ್ರಹ್ಮಾವರ ಅಂತ ಅದ್ಭುತವಾದ ಲೊಕೇಶನ್ನು, ಅಲ್ಲಿ ಹೋಗಿ ಒಂದು 30 ಡೇಸು ಶೂಟ್ ಮಾಡಿಕೊಂಡು, ಸೊ ಫಸ್ಟ್ ಪ್ರಿಂಟು ರೆಡಿ ಇದೆ, ಈಗ ಬಿಡುಗಡೆಗೆ ಸಿದ್ಧವಾಗಿದೆ ಸರ್. ನನ್ನ ಮೊದಲನೆಯ ಚಿತ್ರ ಅದು ಕಾಮಧೇನು. ಒಳ್ಳೆಯದಾಗಲಿ ನಿಮ್ಮ ಮೊದಲನೇ ಸಿನಿಮಾಕ್ಕೆ. ಧನ್ಯವಾದಗಳು ಸರ್. ಜೊತೆಗೆ ನಿಮ್ಮ ಸಿನಿಮಾ ಕೆರಿಯರ್ ಬಗ್ಗೆನೂ ಮಾತಾಡ್ತಾ ಹೋಗೋಣ ಸರ್. ಖಂಡಿತ ಸರ್. ನೀವು ಹೇಳಿದ್ರಿ ಕೇವಲ ನಿರ್ದೇಶಕರಷ್ಟೇ ಅಲ್ಲ, ನಟನಾಗಿಯೂ ಕೆಲಸ ಮಾಡಿದ್ದೀನಿ ಅಂತ ಸರ್. ಸೊ ನಟನೆ ಮತ್ತು ನಿರ್ದೇಶನ ಅಂತ ಬಂದರೆ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ ಸರ್? ಸರ್, ನಾನು ಫಸ್ಟು ಬಂದಿದ್ದು ಹೀರೋ ಆಗಬೇಕು ಅಂತಲೇ ಬಂದಿದ್ದು ಸರ್. ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಯಾರದೇ ಸಪೋರ್ಟ್ ಇಲ್ಲ. ನಾನು ಪಕ್ಕಾ ರೈತಾಪಿ ಮಗ, ಅಂದರೆ ರೈತರ ಮಗ ನಾನು. ಸೊ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಎಮ್ಮೆ ಕಾಯ್ಕೊಂಡು ಇದ್ದಾಗ 2004ರಲ್ಲಿ ನನಗೆ ಕೆಲಸ ಅಂತ ಸಿಗುತ್ತೆ, ಪೊಲೀಸ್ ಕೆಲಸ. ಅದನ್ನು ಬಿಟ್ಬಿಟ್ಟು ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಯಾವುದೇ ಪರಿಚಯ ಇಲ್ಲ. ಕಂಠೀರವ ಸ್ಟುಡಿಯೋದಲ್ಲಿ ಹನುಮಂತಪ್ಪ ಅಂತ ಒಬ್ಬರಿದ್ದರು. ಅವರು ಈಗ ಮ್ಯಾನೇಜರ್ ಆಗಿದ್ದರು, ಈಗ ರಿಟೈರ್ಡ್ ಆಗಿದೆ. ನನ್ನ ಮಾವ ಕರಿಬಸಪ್ಪ ಅಂತ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟು ಆದಮೇಲೆ ನಾನು ಕಂಠೀರವ ಸ್ಟುಡಿಯೋಗೆ ಎಲ್ಲೋ ಒಂದು ಪಿಣ್ಯದಲ್ಲಿ ಒಂದು 500 ರೂಪಾಯಿ ಶೇರಿಂಗ್ ಬಾಡಿಗೆಯಲ್ಲಿದ್ದು. ಸೊ ಅಲ್ಲಿಂದ ಅವ್ರನ್ನ ಡೈಲಿ ಹೋಗಿ ಮೀಟ್ ಮಾಡೋದು. ನನಗೆ ಏನಾದರೂ ಒಂದು ಆ್ಯಕ್ಟಿಂಗ್ ಕೊಡಿ ಅಂತ. ಇಲ್ಲ, ಇಲ್ಲಿ ಭಾಳ ಕಷ್ಟ ಇದೆ, ಹಂಗೆ ಹೀಗೆ ಅಂತ ಹೇಳೋರು. ಆದರೂ ಬಿಡಲಿಲ್ಲ. ಒಂದು ಏನೋ ಮಾಡಬೇಕು ಅಂತ ಬಂದಾಗ, ಅದು ಕಷ್ಟನೋ ಸುಖನೋ ಹೋಗಬೇಕು ಅಂತ ಬಂದಾಗ ಅವರು ಯಾವುದೋ ಒಂದು ಪರಿಚಯ ಮಾಡಿಸ್ಕೊಟ್ರು. ಅದು ಜೂನಿಯರ್ ಆರ್ಟಿಸ್ಟಾಗಿ ಹೋಗು, ಅಲ್ಲಿ ಸಿಗುತ್ತೆ ಅಂತ. ಆವಾಗ ಜೂನಿಯರ್ ಆರ್ಟಿಸ್ಟು 60 ರೂಪಾಯಿ ಇತ್ತು ಅವತ್ತಿನ ಪೇಮೆಂಟ್. ನನಗೆ ಗೊತ್ತಿಲ್ಲ ಜೂನಿಯರ್ ಅಂದ್ರೇನು, ಸೀನಿಯರ್ ಅಂದ್ರೇನು, ಏನು ಗೊತ್ತಿಲ್ಲ. ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರೋ ರವಿ ಅಂತ ಏನೋ ಇರಬೇಕು, ಅವ್ರ ಹೆಸರು ನೆನಪಿಲ್ಲ ನನಗೆ. ಮಳವಳ್ಳಿ ರವಿನ ಏನೋ ಬರುತ್ತೆ. ಅವರ ಪರಿಚಯ ಮಾಡಿಸ್ಕೊಟ್ರು. ಮಾಡ್ತೀನಪ್ಪ ಅಂದರು. ನಾನು ಮಾಡ್ತೀನಿ, ಒಟ್ಟಿನಲ್ಲಿ ಶೂಟಿಂಗ್ ಇರಬೇಕು ಅಂತ ನನ್ನ ಆಸೆ. ಶೂಟಿಂಗಲ್ಲಿ ಇರ್ತೀನಿ ನಾನು ಆ್ಯಕ್ಟರ್ ಜೊತೆ ಅಂತ. ಸರಿ ಬಾ ಅಂದರು. ದಿನಕ್ಕೆ 50 ರೂಪಾಯಿ ಕೊಡ್ತೀನಿ ಅಂದರು. ನನಗೆ 50 ರೂಪಾಯಿ ಲೆಕ್ಕ ಅಲ್ಲ, ಶೂಟಿಂಗಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಅವ್ರ ಜೊತೆ ಹೋದೆ. ಒಂದು 2-3 ದಿನ ಹೋದೆ. ಅದು ಆ ಜೂನಿಯರ್ನ ಅಲ್ಲಿ ನಡ್ಕೊಳೋ ರೀತಿ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಇದು ಯಾಕೋ ವರ್ಕೌಟ್ ಆಗ್ತಾಯಿಲ್ಲ, ಇದನ್ನೂ ಮೀರಿ ಏನಾದ್ರು ಒಂದು ಸ್ಟೆಪ್ ಹೋಗ್ಬೇಕಲ್ಲ ಅಂದಾಗ ಅಲ್ಲಿ ಹರೀಶ್ ಹರ್ಕಾಜ ಅಂತ ಒಬ್ಬರು ಮ್ಯಾನೇಜರು ನನಗೆ ಪರಿಚಯ ಆದರು. ಸರಿ ಹಿಂಗಿದೆ. ಅಲ್ಟಿಮೇಟ್ಲಿ ಏನಾಗಿತ್ತು ಅಂದರೆ, ಹೇಗಾದರೂ ಮಾಡಿಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಜಾಯ್ನ್ ಆಗಬೇಕಿದ್ದು. ಯಾವ ಕೆಲಸನ ಆದರೂ ಗೊತ್ತಿಲ್ಲ, ಬಟ್ ನನ್ನದೊಂದು ಪಾಲಿಸಿ ಇತ್ತು. ಈ ಕೆಲಸ ಬರುತ್ತಾ ಅಂತ ಕೇಳಿದಾಗ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಇವತ್ತು ಅಷ್ಟೇ. ನಾನು ಆ ಕೆಲಸ ಗೊತ್ತಿದ್ದು ಗೊತ್ತಿಲ್ಲದೇನೋ ಒಟ್ನಲ್ಲಿ ಮಾಡ್ತೀನಿ, ನಾನು ಆ ಕೆಲಸ ಮಾಡ್ತೀನಿ ಅನ್ನೋದಿತ್ತು. ಸರಿ, ನೀನು ಪ್ರೊಡಕ್ಷನ್ ಬಾಯಾಗಿ ಬರ್ತೀಯಾ ನೀನು ಅಂತ ಕೇಳಿದ್ರು. ಖಂಡಿತ ಸರ್, ನಾನು ಪ್ರೊಡಕ್ಷನ್ ಬಾಯ್ ಮಾಡ್ತೀನಿ. ಗೊತ್ತಾ ಕೆಲಸ ಅಂದರೆ? ಗೊತ್ತು ಸರ್, ಮಾಡ್ತೀನಿ ನಾನು ಅಂದೆ. ಖಾಸಗಿ ವಾಹಿನಿಯಲ್ಲಿ ಮಳೆಬಿಲ್ಲೆ ಅಂತ ಒಂದು ಸೀರಿಯಲ್ ಬರ್ತಿತ್ತು. ಆ ಸೀರಿಯಲಲ್ಲಿ ಅಶೋಕ್ ಅವರು ಮ್ಯಾನೇಜರು ಮತ್ತು ನರಹರಿ ಅಂತ ಇಬ್ಬರಿದ್ರು. ಅವರ ಮುಖಾಂತರ ನಾನು ಅಲ್ಲಿ ಹೋದೆ. ಇಂಥ ಕೆಪಾಸಿಟಿ ಹೌಸ್ ಅಂತ ಇದೆಯಪ್ಪ, ಬಂದುಬಿಡು ನೀನು ಅಂತ ಹೇಳಿದರು. ಸರಿ, ಎಲ್ಲಿದೆಯಾ ಏನು ಅಂದರು. ನಾನು ಇಲ್ಲಿ ಮೆಜೆಸ್ಟಿಕಲ್ಲಿ ಇದ್ದೀನಿ ಸರ್, ಬರೋಕ್ಕೆ 1 ಗಂಟೆ ಆಗುತ್ತೆ ಅಂದೆ. ಸರಿ, ಅಲ್ಲಿಂದ ಅಲ್ಲಿಗೆ ಹೊರಟೆ. ಅವ್ರು ಬಂದುಬಿಟ್ಟು ಏನು ಓದಿದೆಯಾ ಏನು? ಇಲ್ಲ ಸರ್, ನಾನು ಪೊಲೀಸ್ ಕೆಲಸ ಬಿಟ್ಟು ಬಂದಿದ್ದೀನಿ, ಈ ಥರ ನಾನು ಕೆಲಸ ಮಾಡಬೇಕು, ಸಿನಿಮಾದಲ್ಲಿ ಇರಬೇಕು ಅಂತ. ಅಪ್ಪ, ಪೊಲೀಸ್ ಕೆಲಸ ಯಾಕೆ ಹೋಗ್ಬಿಟ್ಟು ಬಂದೆ? ಆರಾಮಾಗಿ ಹೋಗ್ಬಿಟ್ಟು ಮಾಡ್ಕೊಂಬಿಡ್ಬೋದು, ಇದೆಲ್ಲ ಸರಿ ಆಗಲ್ಲ ಫೀಲ್ಡು ನಿಮಗೆಲ್ಲ ಅಂದರು. ಇಲ್ಲ ಸರ್, ನಾನು ಏನು ಕೊಟ್ಟರು ಮಾಡ್ತೀನಿ, ಪ್ರೊಡಕ್ಷನ್ ಕೆಲಸ ಮಾಡ್ತೀನಿ ಅಂದರು. ಆಯಿತು ಸರ್, ನನಗೇನು ಮಾಡ್ತೀನಿ ಅಂದೆ. ಸರಿ, ಟಿಫನ್ ಮಾಡ್ಕೊ ಅಂದರು. ನಾನು ಇನ್ಸರ್ಟ್ ಮಾಡ್ಕೊಂಡು ಸ್ಟೈಲಾಗಿ ಆರ್ಟಿಸ್ಟ್ ಥರ ಹೋಗಿದ್ದೆ. ನನಗೆ ಗೊತ್ತಿಲ್ಲ ಏನು ಅಂತ. ಟಿಫನ್ ಮಾಡಿಕೊಂಡೆ. ಆ ಶೂಟಿಂಗ್ ಪರ್ಪಸ್ ಎಲ್ಲ ಒಳಗಿಟ್ಬಿಟ್ಟು ಒಂದು ಬ್ಲ್ಯಾಕ್ ಕ್ಲಾತ್ ಹಾಕಿದ್ರು. ಈಗ ಬ್ಲ್ಯಾಕ್ ಕ್ಲಾತ್ ಗೊತ್ತು, ಅವಾಗ ಗೊತ್ತಿದ್ದಿಲ್ಲ ನನಗೆ. ಎಲ್ಲ ಕವರ್ ಮಾಡ್ತಾಯಿದ್ರು. ಸರ್ ಹೋಗ್ಲಾ ನಾನು ಒಳಗಡೆ, ಕವರ್ ಮಾಡ್ತಾಯಿದ್ದಾರೆ ಅಂದರೆ. ಬೇಡ ಇರು, ಒಂದು ಸ್ವಲ್ಪ ಹೊತ್ತು ಆಮೇಲೆ ಹೋಗಂತೆ ಅಂದರು. ಇಲ್ಲ ಸರ್, ಕವರ್ ಮಾಡಿಬಿಡ್ತಾರೆ, ಆಮೇಲೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಪ್ಪ ಇರು, ನೀನು ಹೇಳ್ತೀನಿ ನಾನು ಹೋಗಂತೆ ಅಂದರು.
ಸರಿ ಆಯಿತು ಅಂತ ಕೂತ್ಕೊಂಡೆ. ಅದಾದಮೇಲೆ ಬಾ ಅಂದರು. ಸೀದಾ ಹಿಂಗೆ ಒಂದು ಇದ್ರಲ್ಲಿ ಕರ್ಕೊಂಡು ಹೋದರೆ ತಟ್ಟೆ ಎಲ್ಲ ಹಾಕಿದ್ರು. ಈ ತಟ್ಟೆ ತೊಳಿ ಅಂದರು. ಸರ್ ನಾನು ತಟ್ಟೆ ಎಲ್ಲ ತೊಳೆಯಲ್ಲ ಸರ್, ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿರೋದು. ನೀವೇನು ಸರ್ ಪ್ರೊಡಕ್ಷನ್ ಕೆಲಸ ಅಂದರೆ ಏನಪ್ಪ ಅಂದರು. ನೀವು ಪ್ರೊಡಕ್ಷನ್ ಕೆಲಸ ಅಂದರೆ ಸಿನಿಮಾದು ಒಂದು ಒಪ್ಕೊಂಡೆ ಸರ್ ನಾನು ಒಂದೆ. ಪ್ರೊಡಕ್ಷನ್ ಕೆಲಸ ಅಂದರೆ ತಟ್ಟೆ ತೊಳೆಯೋದೆ, ಸೊ ಆ ತಟ್ಟೆ ತೊಳಿಬೇಕು ಅಂದರು. ಆಮೇಲೆ ಯೋಚನೆ ಮಾಡಿದೆ, ಯಾವುದೋ ಒಂದು ನಮ್ಮ ಗುರಿ ಇಟ್ಕೊಂಡು ಬಂದಾಗ ಯಾವ ಕೆಲಸ ಆದ್ರೇನು ನಾವು ಕಳ್ತನ ಮಾಡ್ತಾಯಿಲ್ಲ, ಕೆಲಸ ಮಾಡ್ತಾ ಇರೋದು. ಕೆಲಸ ನಾನು ನಿಯತ್ತಲ್ಲಿ ಮಾಡೋಣ, ಯಾವುದೋ ಒಂದು ದಾರಿ ಸಿಗುತ್ತೆ ಅಂದ್ಬಿಟ್ಟು ಸರ್ 3 ದಿನ ಅಲ್ಲಿ ಮಾಡಿದೆ. ತದನಂತರ ನನಗೆ ಅಲ್ಲಿಂದ ಯಾವುದೋ ಒಂದು ಲಿಂಕ್ ಸಿಕ್ತು. ವೀನು ಬಾಳೆಂಜ ಅಂತ ಡೈರೆಕ್ಟ್ರು, ಕುಟುಂಬ ಅಂತ ಒಂದು ಸೀರಿಯಲ್ಲು. ಸೊ ಅವರು ಇಂಡಿಪೆಂಡೆಂಟಾಗಿ ಆ ಡೈರೆಕ್ಟ್ರು. ಸೊ ಆ ಡೈರೆಕ್ಷನಲ್ಲಿ ಆರ್ಟ್ ಡೈರೆಕ್ಟ್ರಾಗಿ ನಾನು ಅಲ್ಲಿ ಕೆಲಸ ಸೇರಿಕೊಂಡು ಈ 3 ದಿನದಲ್ಲಿ ಒಂದು ಮಟ್ಟಿಗೆ ಗೊತ್ತಾಯಿತು ನನಗೆ. ಸೊ ತದನಂತರ ಅಲ್ಲಿಂದ ಹೋದೆ. ಮೈನಾಚಂದ್ರು ಅಂತ ಈಗಿಲ್ಲ, ಅವರು ದಿವಂಗತ ಆಗಿದ್ದಾರೆ. ಪಾಪ ತುಂಬ ಒಳ್ಳೆಯ ಮನುಷ್ಯ. ಅವರ ಗರಡಿಯಲ್ಲಿ ನನಗೆ ಆವಾಗ ಪರಿಚಯ ಇದ್ದು ರಾಜೀವ್ ಬೆಳಗೇರಿ ಅಂತ ಒಬ್ಬರು, ಮತ್ತು ರವೀಂದ್ರ ವಂಶಿ, ಶಿವಸಮಯ್ ಅಂತ. ಈಗ ಅವರೆಲ್ಲ ಡೈರೆಕ್ಟ್ರು ಆಗಿದ್ದಾರೆ, ರೈಟ್ರ್ ಆಗಿದ್ದಾರೆ, ದೊಡ್ಡ ದೊಡ್ಡ ಡೈರೆಕ್ಟ್ರ್ ಇದ್ದಾರೆ. ಅವ್ರ ಜೊತೆ ನನ್ನ ಸಂಬಂಧಗಳು ದೊಡ್ಡದಾಗಿ ಬೆಳ್ಕೊತಾ ಹೋಯ್ತು. ಅದೊಂದು 2 ವರ್ಷ ನಾನು ವಿತ್ ಆ್ಯಕ್ಟಿಂಗ್ ಮಾಡಿದೆ, ವಿತ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಿಂಗೆ ಅಂತ ತಿಳ್ಕೊಂಡೆ. ಆರ್ಟ್ ಡೈರೆಕ್ಟ್ರು ಆದೆ. ಸೊ ಒಂದು ಲೆವೆಲ್ಲಿಗೆ ಅದು ನನಗೆ ಹೆಸರು ಕೊಡ್ತು. ತದನಂತರ ಅಲ್ಲಿಂದ ಬಿಟ್ಟಾದಮೇಲೆ ಆನಂದ್ ಪಿ ರಾಜು ಅಂತ ಖ್ಯಾತ ನಿರ್ದೇಶಕರು, ಅಗ್ನಿ ಅಂತ ಒಂದು IPS ಅಗ್ನಿ ಮತ್ತು ತುಂಬ ಸಿನಿಮಾ ಮಾಡುವಂಥ ಖ್ಯಾತ ನಿರ್ದೇಶಕರು, ಅವ್ರ ಕಡೆಯಿಂದ ಒಂದು ಕಾಲ್ ಬಂತು ನನಗೆ. ಅವತ್ತಿನ ಪೇಮೆಂಟ್ 750 ರೂಪಾಯಿ ಇತ್ತು ತಿಂಗಳಿಗೆ ನನಗೆ. ಸೊ ನನಗೆ ಗೊತ್ತಿಲ್ಲ. ಅಲ್ಲಾದಮೇಲೆ ಯಾರೋ ಮುಖಾಂತರ ನಾನು ಅವರು ಆನಂದ್ ಪಿ ರಾಜು ಅವ್ರನ್ನ ಮೀಟ್ ಮಾಡಿದೆ. ಗಂಗೋತ್ರಿ ಅಂತ ಒಂದು ಸೀರಿಯಲ್ ನಡೀತಾ ಇತ್ತು. ಆ ಸೀರಿಯಲ್ಗೆ ಅಸೋಸಿಯೇಟ್ ಬೇಕಾಗಿದ್ದಾರೆ ಅಂತ ಬಂತು. ಅಲ್ಲಿಗೆ ನನಗೆ ಒಂದು ಲೆವೆಲ್ಗೆ ಆ್ಯಕ್ಟಿಂಗಿದ್ದು ಸ್ವಲ್ಪ ಒಲವು ಕಮ್ಮಿ ಆಯಿತು. ಏನಕ್ಕೆ ಅಂದರೆ ಒಂದು ಪೇಮೆಂಟ್ ಬರ್ತಾ ಇದೆಯಾ, ಬದುಕು ನಡೆಸಬೇಕು ಅನ್ನೋ ಪರಿಸ್ಥಿತಿಲಿ. ಸೊ ಆ ಮೂಮೆಂಟಲ್ಲಿ ಅವ್ರ ಹತ್ರ ಹೋದಾಗ ನಾನು ಒಂದು 2,000 ರೂಪಾಯಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಇವ್ರು ಎಲ್ಲಿ ಕಮ್ಮಿ ಕೊಡ್ತಾರೋ ಎಲ್ಲಿಗೆ ಅಂತ. ಸರಿಯಪ್ಪ, ನಿಂದು ವರ್ಕೆಲ್ಲ ನೋಡ್ತೀನಿ, ಅದ್ರ ಮೇಲೆ ಪೇಮೆಂಟ್ ಫಿಕ್ಸ್ ಮಾಡ್ತೀನಿ, ಇವತ್ತು ಕೆಲಸ ಮಾಡು ಅಂತ ಹೇಳಿದರು. ಸೊ ನಾನು ಆಯಿತು ಸರ್ ಅಂದೆ. ನಂದು ಬರವಣಿಗೆ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಎಜುಕೇಟೆಡ್ ಆಗಿರೋದ್ರಿಂದ ರೀಡಿಂಗು, ಅವ್ರಿಗೆ ಸ್ಕ್ರಿಪ್ಟನ್ನು ಹೇಳ್ಕೊಡೋದು. ಸೊ ಅದನ್ನೆಲ್ಲ ನಾನು ಮಾಡ್ಕೊಂಡು ಹೋದಾಗ ಆ ಡೇ ಮುಗೀತು. ಆ ಡೇ ತುಂಬ ಓಡಾಡ್ಕೊಂಡು ಮಾಡಿದೆ. ಸರಿ ಕೂರಿಸ್ಕೊಂಡು, ನೋಡಪ್ಪ ನಿನಗೆ ನಾನು ಪೇಮೆಂಟ್ 12,000 ರೂಪಾಯಿ ಕೊಡ್ತೀನಿ, ಅದ್ರ ಮೇಲೆ ಆಗಲ್ಲ, 50 ರೂಪಾಯಿ ಕನ್ವಿನ್ಸ್ ಕೊಡ್ತೀನಿ ಅಂದರು. ನಾನು ಗಾಬರಿ ಆಗಿಬಿಟ್ಟೆ. 750 ರೂಪಾಯಿ ತೊಗೊಂಡು 12,000 ಅಂದ್ಬಿಟ್ರೆ ಸರ್ ನಿಜನಾ ಅಂದೆ. ನೋಡಪ್ಪ ಅಷ್ಟೇ, ಅದ್ರ ಮೇಲೆ ಆಗಲ್ಲ, ನೆಕ್ಸ್ಟ್ ಮಂತಿಂದ 13,000 ಮಾಡ್ತೀನಿ ನಾನು ನಿಮಗೆ ಅಂದರು. ಓ ದೊಡ್ಡದು ಅದೇ ಆಗ್ಬಿಡುತ್ತೆ. ನನಗೆ ಕನ್ವಿನ್ಸ್ ಕೊಟ್ರೆ 3,000 ರೂಪಾಯಿ ಆಗ್ಬಿಡುತ್ತೆ, 1,500 ಕನ್ವಿನ್ಸ್ ಆಗಿಬಿಡುತ್ತೆ. 750 ರೂಪಾಯಲ್ಲಿ 12,000 ಎಲ್ಲಿ? ಆಯಿತು ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಅದರಿಂದ 3 ತಿಂಗಳು 4 ತಿಂಗಳು ಅಲ್ಲಿ ಕೆಲಸ ಮಾಡಿದೆ. ಆ ಪ್ರೊಡ್ಯೂಸರು ನನಗೆ ಪೇಮೆಂಟ್ ಕೊಡಲಿಲ್ಲ. ಯಾಕೆ ಕೊಡಬೇಕು ನಿನಗೆ, ಕೆಲಸ ಮಾಡಿಲ್ಲ ಅಂತ ಅವಮಾನಗಳನ್ನು ಅನುಭವಿಸಿದೆ. ಅಲ್ಲಿಂದ ಆಚೆ ಬಂದು ಮಾಂಗಲ್ಯ ಅಂತ ಒಂದು ಸೀರಿಯಲ್ನ ನಾನು ಆಯ್ಕೆ ಮಾಡಿಕೊಂಡೆ. ನನಗೆ ಯಾವುದೋ ಮುಖಾಂತರ ಅಲ್ಲಿ ಟಚ್ ಆಯಿತು. ಸೊ ಅಲ್ಲಿ ಏನಿಲ್ಲ, ಇವರು ಯಾರು ತಮಿಳ್ನಾಡು ಡೈರೆಕ್ಟ್ರು, ಅವರಿಗೆ ಕನ್ನಡ ಬರ್ತಿದ್ದಿಲ್ಲ. ನಾನು ಕನ್ನಡನ ಅವರಿಗೆ ಪ್ರಾಂಪ್ಟ್ ಕೊಟ್ಬಿಟ್ಟು ಮತ್ತು ಅವರಿಗೆ ಶಾರ್ಟ್ ಡಿವೈಡ್ ಮಾಡ್ಕೊಳೋ ಅಂತ ಕೆಲಸ ಸಿಕ್ತು. ಅಲ್ಲಿಂದ ಅಲ್ಲಿಗೆ ಪ್ರಮೋಷನ್ ಆಗ್ತಾ ಹೋಗ್ತು. ನನಗೆ ಕೆಲಸ ಕಲಿಯಲಿಕ್ಕೆ ಒಂದು ದಾರಿ ಆಗ್ತಾ ಹೋಯಿತು. ಅದು ಸುಮಾರು ಟಾಪಲ್ಲಿದ್ದಂತಹ ಸೀರಿಯಲ್, ಉದಯ TVಲಿ ತುಂಬ ಟಾಪಲ್ಲಿತ್ತು ಅವಾಗ. ಸೊ 10 ದಿನ ಕೆಲಸ ಅಷ್ಟೇ, 12,000 ರೂಪಾಯಿ ಪೇಮೆಂಟು. ಸೊ ನಾನು ಪೇಮೆಂಟ್ ಅಂತ ನೋಡಿದ್ದು ಅಲ್ಲೇ ಫಸ್ಟು ಟೈಮ್ ಪೇಮೆಂಟ್ ಅಂತ ನೋಡಿದ್ದು. ಸೊ ಬೆಳಗ್ಗೆ 7 ಗಂಟೆಗೆ ಹೋಗೋದು, ರಾತ್ರಿ 8 ಗಂಟೆಗೆ ಬರೋದು. ಯಾವುದೇ ವರ್ಕ್ ಇಲ್ಲ, ಅಂದರೆ ಸ್ಟುಡಿಯೋಗೆ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಿಸ್ಬೇಕು ಅಂತ ಏನಿಲ್ಲ, ಮತ್ತೊಂದಿಲ್ಲ. ಆ ಸ್ಕ್ರಿಪ್ಟ್ ಬರೋದು ತಮಿಳ್ನಾಡಿಂದ, ಅದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡೋದು, ಡೈರೆಕ್ಟ್ರಿಗೆ ಹೇಳೋದು ನಾನು, ಅದನ್ನು ಓದ್ಬಿಟ್ಟು ಅವ್ರು ಶಾರ್ಟ್ ಡಿವೈಡ್ ಮಾಡಿದ್ರೆ. ಸೊ ಡಬಲ್ ಯೂನಿಟ್ ಇದ್ದಾಗ ನಾನು ಡೈರೆಕ್ಷನ್ ಮಾಡ್ತಿದ್ದೆ. ಸೆಲ್ವಮ್ ಅಂತ ಒಬ್ಬರಿದ್ದು, ಶಕ್ತಿ ಕೃಷ್ಣ ಅಂತ ಒಬ್ಬರಿದ್ರು. ಸೊ ಅದ ನಂತರ ಅದು ಮುಗೀತು. ಕಾರಣಾಂತರಗಳಿಂದ ಅಲ್ಲಿ ಆಚೆ ಬಂದೆ. ನಟನ ಆಗಬೇಕು ಅನ್ನೋದಿತ್ತಲ್ಲ, ಅದು ತುಂಬ ಕಾಡ್ತಾ ಇತ್ತು. ಅಲ್ಲಿಂದ ನನಗೆ ಯಾವುದೋ ಒಂದು ಆಫರ್ ಬಂತು. ಮಾಂಗಲ್ಯದಲ್ಲೂ ಒಂದು ಮೇನ್ ರೋಲ್ ಮಾಡ್ತಾಯಿದ್ದೆ. ಅವಾಗೆಲ್ಲ ಈ ವಾಟ್ಸಪ್ ಮತ್ತು ಫೇಸ್ಬುಕ್ಕು ಅವು ಯಾವುದೂ ಇಲ್ಲ. ಓನ್ಲಿ ಅವರು ಆಚೆ ಬಂದರೆ ಸೈನಿಂಗ್ ಹಾಕ್ಕೊಟ್ರು. ಅದ್ರ ಮೀನ್ಸ್ ಆಟೋಗ್ರಾಫ್ ಅನ್ನೋರಲ್ವ, ಆ ಆಟೋಗ್ರಾಫ್ ಮಾತ್ರ ಹಾಕ್ಸ್ಕೊಳೋರು. ಸೊ ಅದರಲ್ಲಿ ಒಂದು ಸ್ವಲ್ಪ ಫೇಮಸ್ಸು ಬಂತು ನನಗೆ, ಮಾಂಗಲ್ಯ ಹರೀಶ್ ಅಂತ. ಯಾವುದೋ ಮುಖಾಂತರ ನಾಗನಾಥ್ ಜೋಶಿ ಅಂತ ಒಬ್ಬರು ನಿರ್ದೇಶಕರು ಇದ್ದಾರೆ, ಈಗಲೂ ಇದ್ದಾರೆ. ಅವ್ರ ಕಡೆಯಿಂದ ಒಂದು ಆಫರ್ ಬಂತು. ಉದಯ TVಲಿ ಒಂದು ಆರದಿರಲು ಬೆಳಕುಗೆ ಹೀರೋನ ಸರ್ಚ್ ಮಾಡ್ತಾಯಿದ್ವಿ, ಹೊಸ ಮುಖ ಬೇಕು, ಯಾರಾದರೂ ಇದ್ದರೆ ರೆಫರ್ ಮಾಡಿ ಅಂತ. ನನಗೆ ಯಾರ್ದೋ ಮುಖಾಂತರ ಪರಿಚಯ ಆಯಿತು. ಅಲ್ಲಿ ಹೋಗಿ ನಾನು ಆಡಿಷನ್ ಕೊಟ್ಟೆ. ಸೊ ನಾನು ಥಿಯೇಟ್ರ್ ಆರ್ಟಿಸ್ಟ್ ಅಲ್ಲ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆರ್ಟಿಸ್ಟ್ ಆದವನು ನಾನು. ಎಲ್ಲರೂ ಥಿಯೇಟ್ರಿಂದ ಬಂದಿದ್ದಾರೆ, ಅದರಿಂದ ಅದು ಯಾವುದೂ ಇಲ್ಲ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆರ್ಟಿಸ್ಟ್ ಆದವನು. ಸೊ ಅವ್ರಿಗೆ ಹೋಗಿ ನಾನು ಆಡಿಷನ್ ಕೊಟ್ಟೆ. ಆಡಿಷನಲ್ಲಿ ಓಕೆ ಆಯಿತು. ಫಸ್ಟ್ ಟೈಮು ಗೀತಮ್ಮನ್ನ ಕನ್ನಡಕ್ಕೆ ಕರ್ಕೊಂಬಂದರು, ನನ್ನ ಅಮ್ಮನ ಕ್ಯಾರೆಕ್ಟ್ರಿಗೆ.
ಸೊ ಅದು ಒಂದು ಲೆವೆಲ್ಗೆ ಹೆಸರಾಯಿತು. 2:15 ಬರೋದು, ಈಗಲೂ ಯೂಟ್ಯೂಬಲ್ಲೆಲ್ಲ ಬರುತ್ತೆ 6 ಬೆಳಕು ಅಂತ. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಒಂದು ಇದರಲ್ಲಿ ಯಾವುದು ಸುವರ್ಣ ಟಿ ವಿಲಿ ಕರ್ಪೂರದ ಗೊಂಬೆ ಅಂತ ಪ್ರೈಮ್ ಟೈಮಿಗೆ ಬರೋದು, 6 ಗಂಟೆ ಸುಮಾರು. ನಿತ್ಯಾರಾಮ್ ಅಂತ, ಈಗ ರಚಿತಾರಾಮ್ ಅವರು ಇದ್ದಾರಲ್ಲ ಅವ್ರ ಅಕ್ಕ, ಅದಕ್ಕೆ ಹೀರೋಯಿನ್ನು ಮನೀಶ್ಕಾಂತ್ ಅಂತ ಡೈರೆಕ್ಟ್ರು ಹೊಸೊಬ್ಬರು, ಉತ್ತರ ಕರ್ನಾಟಕದವರು. ಅಲ್ಲಿ ಹೋಗಿ ಆಡಿಷನ್ ಕೊಟ್ಟೆ. ಅಲ್ಲೇ ಪೇಮೆಂಟು ಇನ್ನೂ ಒಂದು ಸ್ವಲ್ಪ ಇನ್ಕ್ರೀಸ್ ಆಯಿತು ಅಲ್ಲಿಂದ. ಅದು ಒಂದು ಲೆವೆಲ್ಲಿಗೆ 2010, 11, 12 ಸೊ ತುಂಬ ಟಾಪಲ್ಲಿ ಬಂದಂಥ ಸೀರಿಯಲ್ಲು. ಅದು ತುಂಬ ಫೇಮಸ್ ಆಯಿತು. ಅದ್ರ ನಡುವೆ ಸಿನಿಮಾ ಮತ್ತು ಸೀರಿಯಲ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೋತಾ ಬಂತೆ. 2013 ನನ್ನ ಮದುವೆ ಆಯಿತು. 2013 ಮದುವೆ ಆದಮೇಲೆ ಸೀರಿಯಲ್ನೆಲ್ಲ ಡ್ರಾಪ್ ಮಾಡಿದೆ ನಾನು. ಸೀರಿಯಲ್ ಡ್ರಾಪ್ ಮಾಡಿ ಸಿನಿಮಾ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ. ಸಿನಿಮಾ ಆಲ್ಮೋಸ್ಟ್ ಒಂದು 21 ಸಿನಿಮಾ ನಾನು ಕೆಲಸ ಮಾಡಿದೆ. ನನ್ನ ಜೊತೆಯಲ್ಲೇ ಬಂದಂತಹ ರವೀಂದ್ರ ವಂಶಿ ಅಂತ ಒಬ್ಬರು ಗೆಳೆಯರಿದ್ದರು, ರೂಮೆಂಟು ಹೌದು ನನ್ನ ಜೊತೆ. ಅವರು ಪ್ರೊಡ್ಯೂಸರ್ನ ಹಿಡಿದ್ಬಿಟ್ಟು ಅವ್ರ ಸಿನಿಮಾ ಮಾಡಿದ್ರು. ಅವ್ರ ಸಿನಿಮಾದಲ್ಲೇ ನಾನು ಕೆಲಸ ಮಾಡ್ಕೋತಾ ಸೊ ಅಲ್ಲಿಂದ ಇಲ್ಲಿವರೆಗೂ ಕಮ್ಯುನಿಕೇಟ್ ಮಾಡಿಕೊಂಡು ಸೊ ಒಂದು ಹಂತಕ್ಕೆ ಬಂದು ಇವತ್ತು ನಾನು ಇಂಡಿಪೆಂಡೆಂಟಾಗಿ ಅಂದರೆ ಮೊದಲನೇ ಸಿನಿಮಾ ಕಾಮಧೇನು ಅಂತ ಮಾಡಿಕೊಂಡು ಬಿಡುಗಡೆಗೆ ಸಿದ್ಧ ಆಗಿದೆ ಸರ್. ನಂದು ಇದನ್ನು ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ ನಾನು ಇಷ್ಟನ್ನು.